ಗಣೇಶ ಚತುರ್ಥಿ ಸಮೀಪಿಸುತ್ತಿದ್ದಂತೆಯೇ ಹಬ್ಬದ ಸಡಗರಕ್ಕೆ ಜನರು ಸಜ್ಜಾಗಿದ್ದಾರೆ. ಆದರೆ ಇದೇ ವೇಳೆ ಪರಿಸರಕ್ಕೆ ಹಾನಿಯಾಗುವಂತಹ ಪಿಒಪಿ ಗಣೇಶ ವಿಗ್ರಹಗಳ ಬಳಕೆ ಮತ್ತು ಮಾಲಿನ್ಯದ ಆತಂಕವು ಹೆಚ್ಚಾಗಿದೆ. ಇದಕ್ಕೆ ಪರ್ಯಾಯವಾಗಿ ಮನೆಯಲ್ಲಿಯೇ ಪರಿಸರ ಸ್ನೇಹ ಮಣ್ಣಿನ ಗಣಪತಿ ವಿಗ್ರಹಗಳನ್ನು ತಯಾರಿಸುವ ಕುರಿತು ಧಾರವಾಡದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ಆಯೋಜಿಸಲಾಗಿದೆ. ಈ ವಿನೂತನ ಅಭಿಯಾನಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಂಗಳೂರಿನ ಆಪ್ತಿ ಫೈನ್ ಆರ್ಟ್ಸ್ ಹಾಗೂ ಧಾರವಾಡದ ಜೋಶಿ ಟ್ಯುಟೋರಿಯಲ್ ಸಂಸ್ಥೆಗಳು ಜಂಟಿಯಾಗಿ ಧಾರವಾಡದ ಮಾಳಮಂಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಕಾರ್ಯಕ್ರಮದಲ್ಲೇ ಪಾಲ್ಗೊಳ್ಳುವವರಿಗೆ ಮೊದಲಿಗೆ ವಿವಿಧ ಮಾದರಿ ಆಕರ್ಷಕ ಗಣೇಶ ವಿಗ್ರಹಗಳನ್ನು ಪರಿಚಯಿಸಲಾಗಿದೆ. ನಂತರ ತಮ್ಮ ಇಷ್ಟವಾದ ಗಣೇಶನ ರೂಪವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಅದಕ್ಕೆ ತಕ್ಕಂತೆ ಮೊದಲೇ ಹಂದಗೊಳಿಸಿದ ನೈಸರ್ಗಿಕ ಜೇಡಿ ಮಣ್ಣನ್ನು ವಿಸ್ತರಿಸಿ ಗಣಪತಿ ವಿಗ್ರಹ ತಯಾರಿಕೆ ಚಾಲನೆ ನೀಡಲಾಗುತ್ತದೆ. ನುರಿತ ಕಲಾವಿದರು ಮಣ್ಣಿನಿಂದ ಗಣಪತಿಯ ಪೀಠ, ಹೊಟ್ಟೆ, ಮುಖ, ಸೊಂಡಿಲು, ಕಿವಿ ಹಾಗೂ ಆಯುಧಗಳನ್ನು ಹೇಗೆ ಸರಳವಾಗಿ ರೂಪಿಸಬೇಕು ಎಂಬುದನ್ನು ಹಂತ ಹಂತವಾಗಿ ಕಲಿಸಿಕೊಳ್ಳುತ್ತಿದ್ದಾರೆ. ವಿಶೇಷವೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಯಾವುದೇ ಜಂಟಿ ಇಲ್ಲದೆ ತಮ್ಮ ಕೈಯಾರ ಸುಂದರ ಗಣಪತಿ ವಿಗ್ರಹವನ್ನು ತಯಾರಿಸಬಹುದಾಗಿದೆ. ಹೌದು, ತಯಾರಾದ ಮಣ್ಣಿನ ಗಣೇಶ ವಿಗ್ರಹಗಳಿಗೆ ಅಂತಿಮ ಸ್ಪರ್ಶ ನೀಡಿದ ಬಳಿಕ ಬಿರುಕು ಬಿಡದಂತೆ ನೆರಳಿನಲ್ಲಿ ನಿಧಾನವಾಗಿ ಒಣಗಿಸುವ ವಿಧಾನ ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕೆಗಳ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತಿದೆ. ಈ ವಿಗ್ರಹಗಳ ತಯಾರಿಕೆಯಲ್ಲಿ ಯಾವುದೇ ಹಾನಿಕರ ರಾಸಾಯನಿಕ ಬಣ್ಣಗಳನ್ನು ಬಳಸುವುದಿಲ್ಲ. ನೈಸರ್ಗಿಕ ಮಣ್ಣಿನ ಸೌಂದರ್ಯವೇ ಗಣಪತಿಗೆ ವಿಶೇಷ ದೈವಿಕ ಕಳೆಯನ್ನು ನೀಡುತ್ತದೆ. ಹೌದು, ತಮ್ಮ ಕೈಯಾರೆ ತಯಾರಿಸಿದ ಮುದ್ದಾದ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿ ಬಳಿಕ ಮನೆಯಲ್ಲಿಯೇ ಸುಲಭವಾಗಿ ವಿಸರ್ಜಿಸುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಜನರಿಗೆ ತಲುಪಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಹೌದು, ಹಬ್ಬವನ್ನು ಭಕ್ತಿಯಿಂದ ಆಚರಿಸೋಣ, ಜೊತೆಗೆ ಪರಿಸರವನ್ನು ಕಾಪಾಡೋಣ ಎಂಬ ಸಂದೇಶವನ್ನು ಧಾರವಾಡದ ಈ ಮಾದರಿ ಕಾರ್ಯಕ್ರಮ ಸಾರುತ್ತದೆ.